ಖಂಡಿತ ನನಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇದು ಮುಗಿತಾ, ಲಾಸ್ಟ್ ಇನ್ಸಿಡೆಂಟ್ ಮುಗಿತಾ ಇದ್ದಂಗೆನೆ DKD ಶೋ ಆಯ್ತು. DKD ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರದು, ನನಗ್ ಕೊಟ್ರಪ್ಪ. ತುಂಬಾ ದೊಡ್ಡ ಮಟ್ಟದ ಯಾವುದೇ ಇನಾಗ್ರೇಷನ್ ಇದ್ರು ನನ್ ಕರೀತಾರೆ. ಯಾವುದೇ ತರ ಸಮಸ್ಯೆನೂ ಆಗಿಲ್ಲ. ಬಟ್ ಮಿತಿ ಮೀರೋ ಎಲ್ಲೇ ಹೋದ್ರು ಮುಖದ ಮುಂದೆ ಬಂದು ಕೂಗ್ದಾಗ ನಾನು ಹೇಳಲೇಬೇಕಾಗತ್ತೆ. ಈಗ ಕೂತ್ಕೊಂಡು ಇಲ್ಲಿ ಯಾರ ನಿಮ್ಗೆ ಹಿರಿಯ ನಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಾನು ಹೃದಯದಿಂದ ಹೇಳ್ತೀನಿ. ಲೀಲಾವತಿ ಅವ್ರ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ. ಹಾಗೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿಯಿಂದ ಹೇಳ್ತೀನಿ. ಮುಖದ ಮುಂದೆ ಕೂಗ್ದಾಗ ನಾವು ವಿರೋಧಿಸಿರೋದುಂಟು, ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು. ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ. ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ. ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ದೀವಿ ಹೊರತು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಿಸೋದಾಗ್ಲಿ ಅಥವಾ ನಿಮ್ಗೆ ನಿರ್ಬಂಧ ತರೋದಾಗ್ಲಿ ಇದು ಯಾವ ಉದ್ದೇಶ ನಂದಿಲ್ಲ. ದಯಮಾಡಿ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಆಕ್ಚುಲಿ ಇವತ್ತು ಲಾಯರ್ ಸರ್ ಕೂಡ ಬರ್ಬೇಕಾಯ್ತು, ಎಲ್ಲ ಆಗಿತ್ತು. ಕಡೆಗಳಿಗೆ ಏನಾಯ್ತು ಅಂದ್ರೆ ಅವರ ವೈಫ್ ಕಡೆ ಅವ್ರದ್ದೊಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳೆದಕ್ಕೆ ಜಾಯ್ನ್ ಆಗ್ತೀನಿ. ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸ್ತೆ. ನಾನು ನಿಮ್ಮನ್ನ ಇದು ರಿಕ್ವೆಸ್ಟ್ಗಾಗಿ ಯಾಕೆ ಕೇಳ್ಕೊತಾ ಇದ್ದೀನಿ, ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ. ಯಾರು ಕೇಳಿದ್ರೆ ನನ್ನ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ್ ಕಡೆಗೆಲ್ಲ ಕ್ಯಾಮ್ರಾ ಹಿಡಿದವ್ರು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ನಿಮ್ಮಿಂದ ಬದುಕಿದ್ದೀನಿ. ಬಟ್ ನಂದು ಯಾವೆರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ತರ ತೇಜೋವಧೆಗಾಗ್ಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗ್ಲಿ, ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ ಗಳಿಗೆ ಎಫೆಕ್ಟ್ ಆಗಬಾರ್ದು. ಯಾಕೆ ನಾನು ಯಾವುದೋ ಚಾನಲ್ ಕೊಡ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಇಷ್ಟು ಕಷ್ಟಪಟ್ಟು ಸೆನ್ಸಾರ್ UA ತಗೊಳ್ಳೋದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತೊಂದು ಬಿಗ್ ಬಾಸ್ ಗೆಲ್ಸ್ಕೊಟ್ಟಿದ್ದೀರಾ ಅಂದಾಗ ನಾನು ಅದನ್ನ ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಅಂತ ಮಾಡ್ಕೊಂಡಿಲ್ಲ. ನಾನು ಹಾಯ್ ಫ್ರೆಂಡ್ಸ್, ನಾನು ಅಲ್ಲುಜ್ಜಕ್ಕೆ ಹೋಯ್ತೀನಿ, ನಾನು ಬಟ್ಟೆ ತಗೊಂಡ್ರೆ 50,000 ರೂಪಾಯಿ ನಿಂಗೆ ಸಾಕಾಗೋದೇ ಇಲ್ಲ, ನಮ್ಮಮ್ಮ ಕಟ್ಟಿರು ಫ್ರೆಂಡ್ಸ್, ಇದು ಯಾವುದು ನಾನು ಮಾಡಲ್ಲ. ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ 100 ಕುಟುಂಬ ಊಟ ಮಾಡ್ತಾ ಇದಾರೆ. ನನ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದ್ ಯಾಕೆ ಮಾಡ್ದ, ಅವ್ನಿಗೆ ಏನ್ ಮಾಡ್ಬೇಕು ನಾನು ಮಾಡಿದ್ದೀನಿ. ಅವ್ನ್ ಯಾವ್ದೋ ಶೋಸ್ 2 ಇವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ. ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ. ಬೆಳಗ್ಗೆ ಹೇಳ್ದೆ, ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ, ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದೀನಿ, ನಡಿ ನಿಂದು. ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ. ಬಟ್ ಮಿಕ್ಕಿದ್ದೆಲ್ಲ ಏನೇನ್ ಮಾಡ್ಬೇಕು ಮಾಡಿರ್ತೀವಿ ಅಂದಾಗ 100 ಕುಟುಂಬದ ಹಿತ ಒಂದ್ ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ. ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ. ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಕ್ಷಮಾ ಗುಣಂ ಸತ್ರಾನಾಂ ಭೂಷಣಂ ಕ್ಷಮ ಅಂತ. ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು. ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ. ಅವ್ರು ಇನ್ನೂ ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗಿ ಹೋಗುತ್ತೆ. ಜನಗಳಿಂದ ನಾವು ಬದುಕ್ತಾ ಇರ್ತೀವಿ. ತೀವ್ರವಾಗಿ ನನಗ್ ಮಾಡದೇ ಇರೋ ಪರವಾಗಿಲ್ಲ, ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸುವಂತ, ನೀವೆಲ್ಲರೂ ಗೌರವಿಸುವಂತ ಕುಟುಂಬದವ್ರ ಜೊತೆ ಆ ಲೇಡೀಸ್ ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟವಾಗುತ್ತೆ. ಇದನ್ನ ನೋಡ್ತಿರ್ತೀರಾ, ನೀವೇನ್ ನೋಡಲ್ಲ ಅಂತಲ್ಲ, ಯಾರಿರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ. ನಿಮ್ಗೆ ಯಾರ್ಯಾರು ಏನೇನ್ ಮಾಡ್ತಾರೆ ಎಲ್ಲವೂ ಗೊತ್ತಿರುತ್ತೆ ಸರ್. ದಯಮಾಡಿ ನೀವ್ ಒಂದ್ ಮಾತು ಎಚ್ಚರ ವಹಿಸಿದ್ರಿ, ಒಂದ್ ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಇದು ನಾನು ಯಾರು ಹೇಳ್ಬೇಕು ಅವ್ರು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಹೇಳ್ತಾ ಇದೀನಿ. ಎಲ್ಲರ ಟ್ರಾಲು ತಾವು ನೋಡ್ತೀರಾ ಅಂದ್ಮೇಲೆ ನೀವು ಕೂಡ ಒಂದ್ ಮಾತು ಹೇಳಿ, ಹಿಂಗ್ ಯಾವ್ದು ಮಾಡ್ಬೇಡ್ರಪ್ಪ, ಆರಾಮಾಗಿದ್ರು ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ, ಎಲ್ರೂ ಚೆನ್ನಾಗಿರ್ತೀವಿ. ನನಗೇನಿಲ್ಲ, ನಿಮ್ಮ ಎಲ್ಲಾ ಚಾನೆಲ್ಸ್ ಇವತ್ತು ಬಲವಂತವಾಗಿ ನನಗೆ ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ. ಯಾಕೆಂದ್ರೆ ನೀವು ಇಲ್ಲಿ ಅನ್ಕೋಬಹುದು, ಹೋದ ತಕ್ಷಣ ಒಂದ್ ಕೆಲಸ ಮಾಡಿ, ನಿಮ್ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ. ಪ್ರಥಮ ಇದನ್ನ ನನಗೆ ಫೋನಲ್ಲಿ ನಾನು ನೋಡಕ್ ಆಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು. 2 ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗಿರೋದ್ರಿಂದ ನಾನು ಇಂಜೆಕ್ಷನ್, ನೀವು ನೋಡ್ದಂಗೆ ಬಹುಶಃ ಅದು MLA ತರ್ತಾರೆ, ಮಿನಿಸ್ಟರ್ ತರ್ತಾರೆ ಅಂದ್ರೆ ಇವತ್ತು ತರದಕ್ಕೆ ಈ ಕಾರಣ ಆಗಿದೆ. ಎಲ್ಲವೂ ಹೇಳಿದೀನಿ. ಇದರಲ್ಲಿ ನಿಮ್ಮನ್ನ ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನಂಗಿಲ್ಲ. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು, ದಯವಿಟ್ಟು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು.